ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಜಯನಗರದ ಪುತ್ರಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಾಗೇಶ್ ಅವರು ಬೆಂಗಳೂರಿನ ಜಯನಗರದ ತಮ್ಮ ಪುತ್ರಿಯ ನಿವಾಸದಲ್ಲಿ ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಪುತ್ರಿಯ ನಿವಾಸದಲ್ಲಿ ಮಾಜಿ ಸಚಿವರು ಮೃತಪಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ದೀರ್ಘಕಾಲದ ಅನಾರೋಗ್ಯದಿಂದ ಬಿಸಿ ನಾಗೇಶ್ ಬಳಲ್ತಾ ಇದ್ರು. ಬಿಜೆಪಿ ಬೊಮ್ಮಾಯಿ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿದ್ದರು ಬಿಸಿ ನಾಗೇಶ್ ಅವರು. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಅವರು ತಮ್ಮ ಪುತ್ರಿಯ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿರುವ ತಮ್ಮ ಪುತ್ರಿಯ ನಿವಾಸದಲ್ಲಿ ಅವರು ನಿನ್ನೆ ರಾತ್ರಿ ಮೃತಪಟ್ಟಿರುವಂಥದ್ದು. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರು, ಹಿಂದೆ ಶಿಕ್ಷಣ ಮಂತ್ರಿಯಾಗಿಯೂ ಕೂಡ ಕರ್ತವ್ಯವನ್ನು ನಿಭಾಯಿಸಿದವರು ಬಿಸಿ ನಾಗೇಶ್. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಸಿ ನಾಗೇಶ್ ಮಂತ್ರಿಯಾಗಿದ್ದರು. ಇವತ್ತು ತಿಪಟೂರಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಅಂತ್ಯಕ್ರಿಯೆ ನಡೆಯಲಿದೆ. ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ 2021ರಿಂದ 2023ರವರೆಗೆ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕರ್ತವ್ಯವನ್ನು ನಿಭಾಯಿಸಿದರು. ತುಮಕೂರು ಜಿಲ್ಲೆಯ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 ಮತ್ತು 2018ರಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಮಾಜಿ ಸಚಿವ ಬಿಸಿ ನಾಗೇಶ್ 67 ವರ್ಷ ವಯಸ್ಸಾಗಿತ್ತು ಅವರಿಗೆ. ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಜರುಗಲಿದೆ ಅವರ ಊರಿನಲ್ಲಿ. ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಅಂತ ಕರೆಯಲಾಗ್ತಾ ಇತ್ತು. ಅವರನ್ನು ಬಿಸಿ ನಾಗೇಶ್ ಅಂತ ಕೂಡ ಕರೆಯಲಾಗ್ತಿತ್ತು. ಕರ್ನಾಟಕ ಸರ್ಕಾರದ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಬೊಮ್ಮಾಯಿ ಸರ್ಕಾರದಲ್ಲಿ. ಅಂತಿಮ ದರ್ಶನಕ್ಕೆ ತಿಪಟೂರಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸಜ್ಜನ ರಾಜಕಾರಣಿಯ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರಿನ ಜಯನಗರದ ತಮ್ಮ ಪುತ್ರಿಯ ನಿವಾಸದಲ್ಲಿ ಅವರು ನಿಧನ ಹೊಂದಿದ್ದು, ನಿನ್ನೆ ರಾತ್ರಿ ಪುತ್ರಿಯ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ. ಮಾಜಿ ಸಚಿವರು ವಿಧಿವಶರಾಗಿದ್ದಾರೆ. ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರು 1959ರಂದು ತುಮಕೂರು ಜಿಲ್ಲೆಯ ತಿಪಟೂರಿನ ಬೆಳ್ಳೂರಿನಲ್ಲಿ ಜನಿಸಿದವರು. ಎಂಜಿನಿಯರಿಂಗ್ ಪದವೀಧರರು ಕೂಡ ಹೌದವರು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ದೀರ್ಘಕಾಲದ ಅನಾರೋಗ್ಯ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅವರ ಒಂದು ನಿಧನಕ್ಕೆ ಗಣ್ಯರ ಒಂದು ಸಂತಾಪ ಕೂಡ ವ್ಯಕ್ತವಾಗ್ತಿದೆ. ಮತ್ತು ಅಂತಿಮ ದರ್ಶನಕ್ಕೆ ಬಿಜೆಪಿ ಕಚೇರಿಯಲ್ಲಿ ಎಷ್ಟು ಹೊತ್ತಿಗೆ ಅಲ್ಲಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ? ಮಾಹಿತಿ ಏನಿದೆ ಮಾರುತಿ? ವಸಂತ್, ನಿನ್ನೆ ದೀರ್ಘಕಾಲದಿಂದ ಬಳಲ್ತಿರುವಂತಹ ಮಾಜಿ ಸಚಿವರಾದಂತಹ ಬಿಸಿ ನಾಗೇಶ್ ಅವರು ಕೂಡ ನಿಧನ ಹೊಂದಿರುವಂತದ್ದು. ಅಂತಿಮ ದರ್ಶನಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಬೆಂಗಳೂರಿನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಿರುವಂತ. ಈಗಾಗಲೇ ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ಬಿಜೆಪಿ ಹಿರಿಯ ನಾಯಕರು, ಬೊಮ್ಮಾಯಿ ಆಗಿರ್ಬೋದು, ಸಿ.ಟಿ. ರವಿ ಆಗಿರ್ಬೋದು, ಜಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಸಾಕಷ್ಟು ಹಿರಿಯರು ಈಗಾಗಲೇ ಅಂತಿಮ ದರ್ಶನವನ್ನ ಕೂಡ ಪಡೆದಿರುವಂತದ್ದು. ಇನ್ನು ತಿಪಟೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುವಂಥದ್ದು. ಅವರು ಕೂಡ ಈ ಹಿಂದೆ ಬೊಮ್ಮಾಯಿ ಕಾಲದಲ್ಲಿ ಸಚಿವರಾಗಿ, ಶಿಕ್ಷಣ ಇಲಾಖೆ ಸಚಿವರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು.
ಸರಳ ಮತ್ತು ಸಜ್ಜನಿಕೆಗೆ ಮತ್ತೊಬ್ಬ ಹೆಸರು ಬಿ.ಸಿ. ನಾಗೇಶ್ ಅವರು ಆಗಿದ್ರು. ಸಾಕಷ್ಟು ರಾಜಕೀಯದಲ್ಲಿ ಸಾಕಷ್ಟು ಹಿರಿಯರಾಗಿದ್ರು ಕೂಡ ಎಲ್ಲರ ಜೊತೆಲೂ ಕೂಡ ಸಾಕಷ್ಟು ಮುತುವರ್ಜಿಯಿಂದ ವಹಿಸ್ತಾ ಇದ್ರು. ಮತ್ತು ಸಾಕಷ್ಟು ಪಕ್ಷದಲ್ಲೂ ಕೂಡ ಸಾಕಷ್ಟು ಸಂಘಟನೆ ವಿಚಾರದಲ್ಲಾಗಿರ್ಬೋದು ಮತ್ತು ಎಲ್ಲಾ ವಿಚಾರದಲ್ಲೂ ಕೂಡ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಂತೆ ಕೆಲಸಗಳನ್ನ ಬಿಜೆಪಿಯಲ್ಲಿ ಮಾಡಿದ್ರು. ಹೀಗಾಗಿ ಅವ್ರನ್ನ ಗುರುತಿಸಿದಂತಹ ಬಿಜೆಪಿ ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಬೊಮ್ಮಾಯಿ ಏನು ಸಿಎಂ ಆಗಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಅವರು ದೀರ್ಘಕಾಲದಿಂದ ಬಳಸಿದ ಕಾಯಿಲೆಯಿಂದ ನಿನ್ನೆ ನಿಧನ ಹೊಂದಿರುವಂತದ್ದು. ಇವತ್ತು ಅಂತಿಮ ದರ್ಶನಕ್ಕೆ ಈಗಾಗಲೇ ಬಿಜೆಪಿ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿರೋದು. ಅಲ್ಲಿ ಮುಗಿದ ನಂತರ ಟಿಪ್ಟೂರ್ ನೇರವಾಗಿ ಸಾಗಿಸಲಾಗುತ್ತೆ. ಅಲ್ಲೂ ಕೂಡ ಸಾರ್ವಜನಿಕರಾಗಿರ್ಬೋದು ಮತ್ತೆ ರಾಜಕಾರಣಿಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಗುರುವಾರ ಅಂತಿಮ ಸಂಸ್ಕಾರ ನಡೆಯುವ ಸಾಧ್ಯತೆ ಇರುವಂತದ್ದು, ಅಂದ್ರೆ ನಾಳೆ ಅಂತಿಮ ಸಂಸ್ಕಾರ ನಡೆಯುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ಕೂಡ ಸಂಪೂರ್ಣವಾಗಿ ಸಾರ್ವಜನಿಕರ ಅಂತಿಮ ದರ್ಶನ, ರಾಜಕಾರಣಿಗಳ ಅಂತಿಮ ದರ್ಶನಕ್ಕೂ ಮತ್ತು ಅವರ ಕಾರ್ಯಕರ್ತರ ಅಂದ್ರೆ ವೈಯಕ್ತಿಕವಾದಂತಹ ಕಾರ್ಯಕರ್ತರ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಈಗಾಗಲೇ ಟುಪ್ಟೂರ್ನಲ್ಲಿ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಒಟ್ಟಲ್ಲಿ ಇಲ್ಲಿ ಮುಗಿದ ನಂತರ ಬೆಂಗಳೂರಲ್ಲಿ ಅಂತಿಮ ದರ್ಶನ ಪಡೆದ ನಂತರ ಟಿಪ್ಟೂರ್ಗೆ ಸಾಗಿಸಲಾಗುವಂಥದ್ದು. ವಸಂತು, ದೀರ್ಘಕಾಲದ ಅನಾರೋಗ್ಯ ಅಂತಂದ್ರೆ ಏನಾಗಿತ್ತು ಅವರಿಗೆ? ಸದ್ಯದ ಮಾಹಿತಿ ಪ್ರಕಾರ ಬ್ರೈನ್ ಟ್ಯೂಮರ್ ಎಂದು ಅಂದ್ರೆ ಆ ಕಾಯಿಲೆಗೆ ಸಂಬಂಧಪಟ್ಟಂತೆ ಕಳೆದ ಸಾಕಷ್ಟು ತಿಂಗಳಿಂದಲೂ ಕೂಡ ಬಳಲ್ತಾ ಇದ್ದಂತ ಅವರು ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುತ್ತಿದ್ರು ಮತ್ತು ತಮ್ಮ ಮಗಳ ಮನೆಯಲ್ಲೇ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ದಿನಗಳಿಂದ ಇದ್ದಿತ್ತು. ಆದ್ರೆ ಸಾಕಷ್ಟು ಚಿಕಿತ್ಸೆ ಪಡೆದ್ರು ಕೂಡ ಆ ಬ್ರೈನ್ ಟ್ಯೂಮರ್ ಇಂದ ಏನು ನಿಧನ ಹೊಂದಿರುವಂತದ್ದು. ಸಾಕಷ್ಟು ಪ್ರಯತ್ನಗಳನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ರು ಕೂಡ ಅದು ವಾಸಿ ಆಗಿಲ್ಲ. ಹೀಗಾಗಿ ನಿನ್ನೆ ನಿಧನವನ್ನ ಹೊಂದಿರುವಂತದ್ದು. ವಸಂತ, ಜೊತೆಗೆ ತಾವು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಒಂದಷ್ಟು ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದ್ದು ನಾವು ನೋಡ್ಬೋದು. ಉದಾಹರಣೆಗೆ ಹಿಜಾಬ್ ವಿವಾದ ಇರ್ಬೋದು, ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರ ಇರ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರುವಂಥ ಒಂದು ವಿಚಾರದಲ್ಲಿ ತುಂಬ ಆಸಕ್ತಿಯನ್ನು ವಹಿಸಿದ್ರು ನಾವು ಗಮನಿಸ್ತಾ ಹೋದಂತೆ. ವಸಂತ್, ಹೌದು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಮೊದಲ ಬಾರಿಗೆ ಕೇಂದ್ರ ಏನು ಅನೌನ್ಸ್ ಮಾಡುತ್ತೆ, ಆ ನಂತರ ಮೊದಲ ಬಾರಿಗೆ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಇದೇ ಕರ್ನಾಟಕದಲ್ಲಿ. ಅದರ ಪ್ರಾಮುಖ್ಯತೆಯನ್ನ ವಹಿಸಿದ್ದಂತ ಅದರ ಪ್ರಮುಖ ಅಂದ್ರೆ ಅದರ ಮುತುವರ್ಜಿಯನ್ನ ವಹಿಸಿದ್ದಂಥದ್ದು ಬಿ.ಸಿ. ನಾಗೇಶ್ನು ಅವರು ಶಿಕ್ಷಣ ಇಲಾಖೆಗೂ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರೋದು. ಕೇಂದ್ರ ಅಂದ್ರೆ ಏನು ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಆರಂಭಿಸುವ ಪ್ರಯತ್ನ ಮಾಡಿದ್ರು ಮತ್ತು ಹಿಜಾಬ್ ಅನ್ನ ಶಾಲೆಗಳಲ್ಲಿ ಹಾಕೊಳ್ಬಾರ್ದು ಅಂತ ಕೂಡ ಅವರು ಒಂದು ಕಾನೂನನ್ನ ತಂದ್ರು. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಯಾಕೆಂದ್ರೆ ಮೊದಲಿಂದಲೂ ಕೂಡ ಹಿಜಾಬ್ ಅನ್ನ ಹಾಕೊಂಡ್ಬಂದಿದ್ದು. ಆ ಸಂದರ್ಭದಲ್ಲಿ ಬಿ.ಸಿ. ನಾಗೇಶ್ ಅವರು ಆ ಕಾನೂನ ತಂದಾಗ ಒಂದಷ್ಟು ಚರ್ಚೆಗೆ ಗ್ರಾಸವಾಯಿತು. ಮತ್ತೆ ಆನಂತರ ಪುಸ್ತಕ ಪರಿಷ್ಕರಣೆಗೂ ಕೂಡ ಅವರು ಅನುಮೋದನೆಯನ್ನ ತಂದಿದ್ರು. ಮತ್ತೆ ಅಲ್ಲೂ ಕೂಡ ಸಾಕಷ್ಟು ಪಠ್ಯಪುಸ್ತಕಗಳನ್ನ ಪಾಠಗಳನ್ನ ಸಂಬಂಧಪಟ್ಟಂತೆ ಪರಿಷ್ಕರಣೆ ಕೂಡ ನಡೀತು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಆರೋಪಗಳು ಬಿ.ಸಿ. ನಾಗೇಶ್ ಮೇಲೆ ಬಂದ್ರು ಕೂಡ ಅದನ್ನ ನಿಭಾಯಿಸುವಲ್ಲೂ ಕೂಡ ಅವರು ಯಶಸ್ವಿ ಆಗಿದ್ದಂಥದ್ದು. ಒಟ್ಟಲ್ಲಿ ಶಿಕ್ಷಣ ಇಲಾಖೆ ಅಲ್ಲದೆ ಪಕ್ಷದಲ್ಲೂ ಕೂಡ ಸಕ್ರಿಯವಾಗಿ ಕಾರ್ಯವನ್ನ ಅವರು ನಿರ್ವಹಿಸಿದ್ರು. ಇದರಿಂದಾಗಿ ಪಕ್ಷದಲ್ಲೂ ಕೂಡ ಒಳ್ಳೆ ಉನ್ನತ ಸ್ಥಾನವನ್ನ ಕೊಟ್ಟಿತ್ತು. ಬಟ್ ಇತ್ತೀಚಿನ ಕಾಯಿಲೆಯಿಂದಾಗಿ ಅವರೆಲ್ಲೂ ಕೂಡ ಪಕ್ಷದಲ್ಲಿ ಕಾಣಿಸ್ಕೊಳ್ಲಿಲ್ಲ. ಕಾರ್ಯಕರ್ತರ ಏನೋ ಮೊನ್ನೆ 2023ರಲ್ಲಿ ಸೋತ ನಂತರ ಅವರು ಹೆಚ್ಚು ಪಕ್ಷದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ಳಿಲ್ಲ. ಆಗಿನಿಂದಲೇ ಅವ್ರಿಗೆ ಒಂದ್ ರೀತಿಯಾದಂತಹ ವಯೋಸಹಜ ಕಾಯಿಲೆಗಳು ಇದ್ದವು ಅಂತದ್ದು ಹೇಳಲಾಗ್ತಿರುವಂತದ್ದು. ವಸಂತ, ಜೊತೆಗೆ ಸಜ್ಜನ ಹಾಗೂ ಸಕ್ರಿಯವಾಗಿ ತೊಡಗಿಸ್ಕೊಂಡವ್ರು ರಾಜಕಾರಣದಲ್ಲಿ ಸಜ್ಜನ ರಾಜಕಾರಣಿ ಅಂತಲೇ ಕರೆಸ್ಕೊಂಡಂಥವ್ರು. ಬಹುಶಃ ಅವರ ಆರಂಭಿಕ ದಿನಗಳನ್ನು ನಾವು ನೋಡ್ತಾ ಹೋದರೆ ಈ RSS ಮತ್ತು ABVP ಸಂಘಟನೆಗಳ ಮೂಲಕ ಅವರು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದು. ಇದೆಲ್ಲವೂ ಕೂಡ ಅವರು ಶಿಸ್ತು ಮತ್ತು ಸಂಯಮ ಇವೆಲ್ಲವನ್ನೂ ಕೂಡ ಕಾಯ್ದುಕೊಳ್ಳೋದಕ್ಕೆ ರಾಜಕಾರಣದಲ್ಲಿ ಸಾಧ್ಯ ಆಯಿತು ಅಂತ ಅನ್ಸುತ್ತೆ, ಸರಳತೆಗೆ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಮಾರುತಿ, ವಸಂತ, ಹೌದು, ಇತ್ತೀಚೆಗೆ ರಾಜಕಾರಣಿಗಳಂದ್ರೆ ಸಾಕಷ್ಟು ಆರೋಪಗಳು, ಭ್ರಷ್ಟಾಚಾರ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬರ್ತಿರ್ತವೆ. ಬಟ್ ಈ ಬಿ.ಸಿ. ನಾಗೇಶ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ಆ ರೀತಿಯಾದಂತ ದೊಡ್ಡ ಭ್ರಷ್ಟಾಚಾರ ಆರೋಪಗಳು ತೀರಾ ಕಡಿಮೆ. ಅವ್ರ ಮೇಲೆ ಯಾವುದೇ ರೀತಿಯಾದಂತ ಅಲಿಗೇಷನ್ ಆಗಿರ್ಬೋದು ಮತ್ತೆ ಈ ರೀತಿಯಾದಂತ ಆರೋಪಗಳು ಅವ್ರ ಮೇಲೆ ಬಂದಿರಲಿಲ್ಲ. ಯಾಕೆಂದ್ರೆ ಅವರು ಸಂಪೂರ್ಣವಾಗಿ RSS ಇಂದ ಬಂದಂತರು, ಅಲ್ಲಿ ಶಿಸ್ತಿನ ಸಿಪಾಯಿ ಅಂತ ಕೆಲಸ ಮಾಡಿ ಹಂತ ಹಂತವಾಗಿ ಪಕ್ಷದಲ್ಲಿ ಕೆಲಸಗಳನ್ನ ಮಾಡಿ RSS ಅಲ್ಲಿ ಆಗಿರ್ಬೋದು, ABVP ಅಲ್ಲಿ ಆಗಿರ್ಬೋದು ಸಂಪೂರ್ಣವಾಗಿ ಅವರು ಅಲ್ಲಿಂದ ಕಾರ್ಯಗಳನ್ನ ಮಾಡಿಕೊಂಡು ಪಕ್ಷಕ್ಕೆ ಬಂದಂತರು. ಪಕ್ಷದಲ್ಲೂ ಕೂಡ ಸಾಕಷ್ಟು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ಕೆಲಸಗಳನ್ನ ಮಾಡ ನಂತರ ಅವ್ರಿಗೆ MLA ಸ್ಥಾನವನ್ನ ಕೊಟ್ಟಿರುವಂತದ್ದು. ಅಂದ್ರೆ 2008ರಿಂದ 2018 ಕೂಡ ಟಿಪ್ಟೂರು ಕ್ಷೇತ್ರದಲ್ಲಿ ಗೆದ್ದು ಅವರು ಕಾರ್ಯವನ್ನ ನಿರ್ವಹಿಸಿದ್ದು. ಅಲ್ಲೂ ಕೂಡ ಸಾಕಷ್ಟು ಅಂದ್ರೆ ಟಿಪ್ಟೂರು ಅಭಿವೃದ್ಧಿಗೆ ಅವ್ರಿಗೂ ಕೂಡ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರುವಂತದ್ದು. ಮತ್ತೆ ಬೊಮ್ಮಾಯಿ ಸರ್ಕಾರ ಕಾಲದಲ್ಲೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ಶಿಕ್ಷಣ ಇಲಾಖೆಗೂ ಕೂಡ ಸಾಕಷ್ಟು ಕೊಡುಗೆಯನ್ನ ಅವ್ರ ಕೈಲಾದಷ್ಟು ಕೂಡ ಕೊಡುಗೆಯನ್ನ ಕೊಟ್ಟಿರೋದು. ಅದರಿಂದಾಗಿ ಅವ್ರನ್ನ ಶಿಸ್ತಿನ ಸಿಪಾಯಿ ಅಂತ ಹೇಳಲಾಗುತ್ತೆ. ಮತ್ತು
ಕೇವಲ ಬಿಜೆಪಿ ಪಕ್ಷದ ಜೊತೆ ಎಲ್ಲ ಕೂಡ ಅಲ್ಲದೆ ಜೆಡಿಎಸ್ ಆಗಿರ್ಬೋದು ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಸಂಬಂಧವನ್ನು ಹೊಂದಿದ್ರು. ಯಾವುದೇ ರೀತಿಯಾದಂತಹ ಒಂದ್ ರೀತಿ ಆರೋಪಗಳಾಗಿರ್ಬೋದು ಮತ್ತು ಅನ್ಯೋನ್ಯತೆಯಿಂದ ಎಲ್ಲಾ ಪಕ್ಷದಲ್ಲೂ ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡು ಅವರು ಕೆಲಸಗಳನ್ನ ನಿರ್ವಹಿಸ್ತಿದ್ರು. ಹೀಗಾಗಿ ಅವರು ಸಜ್ಜನ ರಾಜಕಾರಣಿ ಅಂತ ಕೂಡ ಸಾಕಷ್ಟು ಹಿರಿಯರು ಅವ್ರ ಬಗ್ಗೆ ಹೇಳ್ತಿರುವಂತದ್ದು ವಸಂತ. ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.